ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಯಮ್ಮಿಯೆಸ್ಟ್ ಆ್ಯಂಡ್ ಸಿಂಪ್ಲೆಸ್ಟ್ ಬ್ರೇಕ್ಫಾಸ್ಟ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ನಾನು ಇಲ್ಲೆಲ್ಲ ಆಲ್ರೆಡಿ ಸೆಟ್ ಮಾಡಿಟ್ಟಿದ್ದೀನಿ, ಸೊ ಜಾಸ್ತಿ ಟೈಮ್ ತೊಗೊಬಾರ್ದು ಅಂತ. ಆ್ಯಂಡ್ ಫಸ್ಟ್ ಬಂದು ಮ್ಯೂಸ್ಲಿ ತೊಗೊಳ್ತೀನಿ. ಓಟ್ಸ್ ಅಂದರೆ ಏನದು ಗ್ರ್ಯಾನ್ಯೂಲ್ಸ್ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಟೈಪ್ ಆಫ್ ಮ್ಯೂಸ್ಲಿ, ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಅದ್ರಲ್ಲಿ ಕಮ್ಮಿ ಪ್ರಮಾಣದಲ್ಲಿರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಇದರಲ್ಲಿ ಒಂದು 100 ಗ್ರಾಮ್ಸ್ ಅಷ್ಟು ತೊಗೊತೀನಿ. ಬಿಕಾಸ್ 100 ಗ್ರಾಮ್ಸ್ ಒಬ್ರಿಗೆ ಸಾಕಾಗತ್ತೆ. ಆ್ಯಂಡ್ ಅಷ್ಟೊಂದು ಫ್ರೂಟ್ಸ್ ಹಾಕ್ತಿರೋದ್ರಿಂದ ಇಟ್ ವಿಲ್ ಬಿ ಲೈಕ್ ವೆರಿ ಫುಲ್ಲಿಂಗ್. ಒಂದು 3-4 ಅವರ್ಸ್ ಆರಾಮಾಗಿ, ಒಂದು 3 ಅವರ್ಸ್ ಅಂತೂ ಪಕ್ಕ ಹೊಟ್ಟೆ ಹಸಿಯಲ್ಲ. ಸೊ ಇದಕ್ಕೆ ಸ್ವಲ್ಪ ಕಾಯಿಸಿರೋ ಹಾಲು ಹಾಕ್ತಿದ್ದೀನಿ. ಬಿಕಾಸ್ ನನಗೆ ಸ್ವಲ್ಪ ಬಿಸಿ ಇರಬೇಕು ಬ್ರೇಕ್ಫಾಸ್ಟ್. ತಣ್ಣಗಿದೆ, ಐ ಡೋಂಟ್ ಲೈಕ್ ಫ್ರಿಜ್ಜಲ್ಲೆಲ್ಲ ಇಟ್ಟು ತಿನ್ನೋದಂತೂ ನನಗೆ ಒಂಚೂರು ಇಷ್ಟ ಆಗಲ್ಲ. ಸೊ ಬ್ರೇಕ್ಫಾಸ್ಟ್ ಅಂದರೆ ಬಿಸಿಯಾಗಿ ರುಚಿಯಾಗಿರ್ಬೇಕು, ಹೆಲ್ದಿಯಾಗೂ ಇರಬೇಕು ಆ ಥರ. ಸೊ ಇದನ್ನೊಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಅದು ಒಂಚೂರು ಅಬ್ಸರ್ವ್ ಆಗುತ್ತೆ. ನಾವು ಫ್ರೂಟ್ಸ್ ಹಾಕೋಷ್ಟೊತ್ತಿಗೆ ಅದು ಸ್ವಲ್ಪ ಚೆನ್ನಾಗಾಗುತ್ತೆ. ಆ್ಯಂಡ್ ಒಂದು ಅರ್ಧ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಅಲ್ಲಿ ಇಲ್ಲೆಲ್ಲ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ನಮ್ಮ ಮನೇಲಿ ಯಾವುದಿತ್ತೋ ಅದನ್ನು ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ನೀವು ಹಾಕ್ಕೋಬೋದು. ಆ್ಯಪಲ್ಸ್ ಅರ್ಧ, ಆಮೇಲೆ ಸ್ಟ್ರಾಬೆರ್ಸ್ ಒಂದು 4 to 5, ಆಮೇಲೆ ಸ್ವಲ್ಪ ದಾಳಿಂಬೆ ಆ್ಯಂಡ್ ಬ್ಲೂಬೆರಿ ಸೀಸನ್ಸ್ ಅಲ್ವಾ ಇವಾಗ, ಸೊ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಹಾಫ್ ಬನಾನಾ ತೊಗೊಂಡಿದ್ದೀನಿ. ಸೊ ಬನಾನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಏನಕ್ಕಂದರೆ ಡೆಕೋರೇಷನ್ಗೆ ಪ್ಲೇಟಿಂಗ್ ಚೆನ್ನಾಗಾಗಿದ್ರೆ ತಿನ್ನೋಕ್ಕೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಚಾಪ್ ಮಾಡಿರೋ ಆಲ್ಮಂಡ್ಸ್ ಮತ್ತು ಇದು ಪಂಪ್ಕಿನ್ ಸೀಡ್ಸ್, ಇದು ವಾಲ್ನಟ್ಸ್ ಆ್ಯಂಡ್ ಸ್ವಲ್ಪ ಗ್ರೇಪ್ಸ್ ಹಾಕ್ತಿದ್ದೀನಿ. ನಂಗೆ ಸ್ವೀಟ್ ಟೂತ್ ಇರೋದ್ರಿಂದ, ಸೊ ಐ ಲೈಕ್ ಟು ಆ್ಯಡ್ ಸಮ್ ಗ್ರೇಪ್ಸ್ ಆರ್ ಖರ್ಜೂರ ಆರ್ ಹನಿ, ಐ ಲೈಕ್ ದ್ಯಾಟ್. ನನಗೆ ಹಂಗೆ ಸಪ್ಪೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಇದೆಲ್ಲ ಒಳ್ಳೆ ಮಿಕ್ಸ್ ಮಾಡಿದ್ಮೇಲೆ ಫುಲ್ ಕಲರ್ಫುಲ್ಲಾಗಿ ಕಾಣ್ತಿದೆ. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ಲ. ಸೊ ಇನ್ನೊಂದು ಸ್ವಲ್ಪ ಹಾಲಿತ್ತು, ಅದನ್ನು ಆ್ಯಡ್ ಮಾಡಿಬಿಟ್ಟೆ. ಸೊ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ತೊಗೊಳ್ಳಿ. ಒಂದು ಎಷ್ಟಾಗುತ್ತೆ, ಒಂದು 150 ml ಅಷ್ಟು ಮಿಲ್ಕ್ ಆಗುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸ್ವೀಟ್ನರ್ಗೆ ಹನಿ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಿಮ್ಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ದಸ್. ಸೊ ನನಗೆ ಸ್ವೀಟು ತಿನ್ನೋದ್ರಿಂದ ನನಗಿಷ್ಟ ಸ್ವೀಟಾಗಿರ್ಬೇಕಂತ. ಸೊ ಸ್ವಲ್ಪ 1 ಸ್ಪೂನ್ 2 ಸ್ಪೂನಷ್ಟು ಹನಿ ಆ್ಯಡ್ ಮಾಡ್ಕೊತಿದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ ನಾನು. ಸೊ ನಿಮ್ಮ ಟೇಸ್ಟಿಗೆ ಪ್ರಕಾರ. ಸೊ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೂಪರಾಗಿ ಕಾಣ್ತಿದೆ. ತಿನ್ನೋಕ್ಕೂ ಅಷ್ಟೇ ಸಕ್ಕತ್ತಾಗಿರುತ್ತೆ. ಯಾವ ಫ್ರೂಟ್ಸ್ ಆದರೂ ಪರವಾಗಿಲ್ಲ, ನೀವು ಜಸ್ಟ್ ಬನಾನಾ ಆ್ಯಂಡ್ ಆ್ಯಪಲ್, ದಾಳಿಂಬೆನೂ ಹಾಕ್ಬೋದು. ಈಗ ಇದಿರೋದ್ರಿಂದ, ಸೀಸನ್ ಇರೋದ್ರಿಂದ ಸ್ಟ್ರಾಬೆರಿ ಆ್ಯಂಡ್ ಬ್ಲೂಬೆರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮ್ಯಾಂಗೋ ಹಾಕಿದ್ರು ಅಂತೂ ಇನ್ನೂ ಅಮೇಝಿಂಗ್ ಆಗಿರುತ್ತೆ. ನಾನು ಹಳೇ ರೆಸಿಪಿ ಒಂದು ಶೇರ್ ಮಾಡಿದ್ದೀನಿ ಮ್ಯಾಂಗೋದು. ನೀವು ಬೇಕಂದರೆ ಅದನ್ನು ಚೆಕ್ ಮಾಡಿ ನೋಡಿ. ಆ್ಯಂಡ್ ಇವಾಗ ಒಂದು ಪುಟಾಣಿ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಫಸ್ಟೇ ಹೇಳ್ದಂಗೆ ನಂಗೆ ಡೆಕೋರೇಷನ್ ಆಗಿರಬೇಕು, ತುಂಬ ಡೆಕೋರೇಟಿವ್ ಆಗಿ ಕಾಣಿಸ್ಬೇಕು ತಿನ್ಬೇಕಂದ್ರೂ. ಅದು ಪ್ಲೇಟಿಂಗ್ ಆಗಲಿ, ಆ ಪ್ರೆಸೆಂಟೇಷನ್ ಆಗಲಿ ನನಗಿಷ್ಟ. ನಂಗೆ ಆ ಥರ ನೀಟಾಗಿ ಮಾಡಬೇಕಂತ. ಸೊ ಇನ್ನು ಸ್ವಲ್ಪ ಫ್ರೂಟ್ಸ್ನ ಉಳಿಸ್ಕೊಂಡಿದ್ದಲ್ವ, ಅದನ್ನೆಲ್ಲ ನಾನು ಆ ಫ್ರೂಟ್ಸ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮ್ಗೆ ಯಾವ ಫ್ರೂಟ್ಸ್ ಇಲ್ದಲೇ ಇದ್ದರೂ ನಡೆಯುತ್ತೆ. ಬರೀ ಓಟ್ಸ್ ತಿನ್ನೋಕ್ಕೆ ಇಷ್ಟ ಇಲ್ದಲೇ ಇರೋರು ಈ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಂಡ್ ಸ್ವಲ್ಪ ಯಾವ್ದು ಅವೈಲೇಬಲ್ ಇದೆಯೋ ನಿಮ್ಮ ಮನೇಲಿ ಯಾವುದಿದೆಯೋ ಹಣ್ಣು, ಅದನ್ನು ತಿನ್ನಿ. ಹಣ್ಣೆಲ್ಲ ತಿನ್ನಲೇಬೇಕು. ಇವಾಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ಫ್ರೂಟ್ಸ್ ಎಲ್ಲ ತುಂಬ ಒಳ್ಳೆಯದು. ಚಿಕ್ಕ ವಯಸ್ಸಲ್ಲಿ ನಾನು ಒಂದು ಹಣ್ಣು ತಿಂತಿರಲಿಲ್ಲ. ನನಗೆ ಬಾಳೆಹಣ್ಣು, ಆರೆಂಜು ಮತ್ತು ಪಪ್ಪಾಯ, ಆ 3 ಜಾಸ್ತಿ ತಿಂದಿರೋದು. ಅದು ಬಿಟ್ಟು ಬೇರೆ ಯಾವ ಹಣ್ಣು ನಾನು ತಿಂದಿರೋ. ಸ್ಟ್ರಾಬೆರೀಸ್ ಎಲ್ಲ ನಮ್ಮ ಮನೇಲಿ ತರೋರು, ಬಟ್ ನಾನು ಯಾವತ್ತೂ ತಿಂದೆ. ಒಂದು ಸಾರಿ ಟೇಸ್ಟ್ ಮಾಡಿದೆ. ಸೊ ಐ ಡೋಂಟ್ ಲೈಕ್. ಸೊ ಈ ಫ್ರೂಟ್ಸ್ ವಾಸನೆ ಬೇಡ ಅಂತ ಬಿಟ್ಬಿಟ್ಟಿದೆ. ಬಟ್ ಇವಾಗ ಪ್ರೆಗ್ನೆನ್ಸಿಯಿಂದನೇ ಸ್ಟಾರ್ಟ್ ಆಗಿದ್ದು. ನನ್ನ ಹಸ್ಬೆಂಡ್ ಫೋರ್ಸ್ಫುಲಿ ತಿನ್ನಿಸೋರು ಅವಾಗ. ಸೊ ಅವಾಗ ಸ್ವಲ್ಪ ತೊಗೊಂಡು ಈಗ ಐ ಲೈಕ್. ಬಿಕಾಸ್ ನನಗದಲ್ಲೇ ಇದು ನನ್ನ ಕೂದಲು ಸ್ಕಿನ್ ಚೆನ್ನಾಗಿರಲಿ ಅಂತ ಈಗ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ತೀನಿ. ಆ್ಯಂಡ್ ನೀವು ಅಷ್ಟೇ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ಹಾಕ್ಕೊಂಡು ಮಾಡ್ಕೊಂಡು ತಿನ್ನಿ. ಸಕ್ಕತ್ತಾಗಿ ಕಾಣಿಸ್ತಿತ್ತು. ಆಮೇಲೆ ಇದು ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಮಾರ್ನಿಂಗ್ ಪ್ಲೇನ್ ಓಟ್ಸ್ ತಿನ್ನೋಕ್ಕೆ ಇಷ್ಟ ಇಲ್ದಲ್ಲ ಇರೋರು ಈ ಥರ ಫ್ರೂಟ್ ಎಲ್ಲ ಹಾಕಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತಿಂದರೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿತ್ತು. ಆ್ಯಂಡ್ ಟ್ರೈ ಮಾಡಿ. ಅದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.